टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೊಡಗು ಜಿಲ್ಲೆಯಲ್ಲಿ ಮಹಾಮಳೆಗೆ ಎರಡನೇ ಬಲಿಯಾಗಿದೆ. ಮಳೆಗೆ ಮರದ ಕೊಂಬೆ ಬಿದ್ದು ವಿಷ್ಣು ಬೆಳ್ಳಿಯಪ್ಪ ಅನ್ನೋರು ಸಾವನ್ನಪ್ಪಿದ್ದಾರೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಬಳಿ ಕೆಲಸ ಮಾಡ್ತಾ ಇದ್ರಿ ಇವರು, ಆಗ ಮರದ ಕೊಂಬೆ ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡಿರುವಂತಹ ವಿಷ್ಣು ಅವರನ್ನ ಆಸ್ಪತ್ರೆಗೆ ಸಾಗಿಸ್ತಾರೆ. ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯೆನೇ ವಿಷ್ಣು ಸಾವನ್ನಪ್ಪಿದ್ದಾರೆ. ಇದು ಮಳೆಗೆ ಎರಡನೇ ಸಾವಾದ್ರೆ ಮೇ 24ನೇ ತಾರೀಕು ಒಬ್ರು ಮಹಿಳೆ ಮೃತಪಡ್ತಾರೆ. ಪಾತ್ರೆ ತೊಳಿತಾ ಇದ್ದಾಗ ಗೌರಿ ಅನ್ನೋರ್ ಮೇಲೆ ಮರ ಬೀಳುತ್ತೆ. ಅದು ಮೊದಲ ಬಲಿಯಾಗಿತ್ತು ಕೊಡಗಿನಲ್ಲಿ. ಇದೀಗ ಮತ್ತೊಬ್ರು ಪ್ರಾಣ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಜೋರಾಗಿ ಸುರಿದಿರುವಂತಹ ಮಳೆಗೆ ಮರ ಬಿದ್ದು ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯೆ ವಿಷ್ಣು ಅನ್ನೋರು ಸಾವನ್ನಪ್ಪಿದ್ದಾರೆ. ಇನ್ನು ಮಳೆಯ ಅಬ್ಬರ ಜೋರಾಗಿದೆ, ಗಾಳಿ ಕೂಡ ಇದೆ. ವಿರಾಜಪೇಟೆ ನಗರದಲ್ಲಿ ಕಾಳಜಿ ಕೇಂದ್ರ ಆರಂಭ ಆಗಿದೆ. ಪುರಸಭೆ ಅಧ್ಯಕ್ಷೆ ದೇಚಮ್ಮ ನೇತೃತ್ವದಲ್ಲಿ ಕಾಳಜಿ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಮಲೆತಿರಿಕೆ ಬೆಟ್ಟ, ಅಯ್ಯಪ್ಪ ಬೆಟ್ಟ, ನೆಹರು ನಗರದಲ್ಲಿ ಅಪಾಯ ಇದೆ ಅನ್ನೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಕೆಲವೊಂದು ಪ್ರದೇಶಗಳು ನೆಹರು ನಗರ, ಮಲೆತಿರಿಕೆ ಬೆಟ್ಟ ಹಾಗೂ ಅಯ್ಯಪ್ಪ ಬೆಟ್ಟ ಈ ಭಾಗದಲ್ಲಿರುವಂತಹ ನಿವಾಸಿಗಳಿಗೆ ಈ ವರ್ಷ ಸುರಿತಾ ಇರುವಂತಹ ಭಾರಿ ಮಳೆಯಿಂದ ಕೆಲವೊಂದು ಕಡೆ ಗುಡ್ಡ ಕುಸಿತ, ಕೆಲವೊಂದು ಕಡೆ ಹಾಗೂ ಮನೆಗಳಿಗೆ ಹಾನಿ ಆಗ್ಬೋದು ಅಂತ ಹೇಳುವಂತಹ ಉದ್ದೇಶದಿಂದ ನಾವು ಈಗಾಗಲೇ ಪುರಸಭೆ ವ್ಯಾಪ್ತಿಯಿಂದ ಕಾಳಜಿ ಕೇಂದ್ರವನ್ನು ನಾವು ನಿನ್ನೆಯಿಂದ ನಾವು ಕಾರ್ಯಪ್ರವೃತ್ತರಾಗಿ ನಾವು ಅದಕ್ಕೆ ಓಪನ್ ಮಾಡಿದ್ದೇವೆ. ನೋಡಿ, ಇದು ಗುಡ್ ಇನಿಷಿಯೇಟ್. ಯಾವುದೇ ಸಮಸ್ಯೆಗಳು ಹೆಚ್ಚಾಗೋದಕ್ಕೂ ಮುಂಚಿತವಾಗಿ ಅದಕ್ಕೆ ಬೇಕಿರುವಂತ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದು. ವಿರಾಜಪೇಟೆ ಕೊಡಗಿನಲ್ಲಿ ಇದಾಗಲೇ ಕಾಳಜಿ ಕೇಂದ್ರವನ್ನ ತೆರೆದಿದ್ದಾರೆ, ಅದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಸಹಜವಾಗಿ ಕೊಡಗು ಜಿಲ್ಲೆಯ ಬೇರೆ ಬೇರೆ ಕಡೆ ಮಳೆ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮಾತ್ರ ಅಲ್ಲ, ಈ ಬೆಟ್ಟ ಪ್ರದೇಶಗಳಲ್ಲಿ ಇರುವಂತಹ ಜನರು ಕೂಡ ಒಂದು ಆತಂಕದಲ್ಲಿದ್ದಾರೆ. ಹಾಗಾಗಿ ವಿರಾಜಪೇಟೆ ನಗರದಲ್ಲಿ ಇರುವಂತಹ ಅಯ್ಯಪ್ಪ ಬೆಟ್ಟ ಆಗಿರ್ಬೋದು ಅಥವಾ ಮಲೆತಿರಿಕೆ ಬೆಟ್ಟ ಆಗಿರ್ಬೋದು, ಈ ಬೇರೆ ಬೇರೆ ಬೆಟ್ಟ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವಂತಹ ಜನರು ಪ್ರತಿ ವರ್ಷ ಮಳೆಗಾಲದಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ವಿರಾಜಪೇಟೆ ನಗರಸಭೆ ವತಿಯಿಂದ ಈಗಾಗಲೇ ಒಂದು ಸಾಂತ್ವನ ಕೇಂದ್ರ ಅಥವಾ ಕಾಳಜಿ ಕೇಂದ್ರವನ್ನು ಸಂತ ಅನ್ನಮ್ಮ ಶಾಲೆಯ ಸಭಾಂಗಣದಲ್ಲಿ ಈಗಾಗಲೇ ತೆರೆಯಲಾಗಿದೆ. ನಗರಸಭೆಯ ಅಧ್ಯಕ್ಷ ಆಗಿರುವಂತಹ ದೇಚಮ್ಮ ಆಗಿರ್ಬೋದು ಅಥವಾ ಪುರಸಭೆ ಅಧಿಕಾರಿ ಆಗಿರುವಂತಹ ನಾಚಪ್ಪ ಆಗಿರ್ಬೋದು, ಎಲ್ಲ ಒಂದು ತಂಡ ರೆಡಿಯಾಗಿ ಇವರ ಈ ಕಾಳಜಿ ಕೇಂದ್ರಕ್ಕೆ ಬಂದಿದ್ದಾರೆ. ಇಲ್ಲಿ ಇನ್ನು ಕಾಳಜಿ ಕೇಂದ್ರ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ, ಇಲ್ಲಿ ಬರುವಂತಹ ಸಂತ್ರಸ್ತರಿಗೆ ಅಗತ್ಯವಾಗಿ ಬೇಕಾದಂತಹ ಸಲಕರಣೆಗಳು ಎಲ್ಲವೂ ಕೂಡ ಸಿದ್ಧವಾಗಿದೆ. ಚಾಪೆ ಆಗಿರ್ಬೋದು, ಬೆಡ್ ಆಗಿರ್ಬೋದು, ತಲೆದಿಂಬು ಆಗಿರ್ಬೋದು, ಬೆಡ್ಶೀಟ್, ಕಂಬಳಿ, ಬಕೆಟ್ ಅಥವಾ ನೀರು ಕಾಯಿಸಲಿಕ್ಕೆ ಹೀಟರ್ ಆಗಿರ್ಬೋದು, ಎಲ್ಲ ರೀತಿಯ ಅಗತ್ಯ ವಸ್ತುಗಳು ಇಲ್ಲಿ ಸಿದ್ಧವಾಗಿದೆ. ಹಾಗೆ ಇನ್ನು ಹಾಲ್ ಕೂಡ ಬಹಳ ದೊಡ್ಡದಾಗಿದೆ. ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 100 ಮಂದಿಯನ್ನ ಎಟ್ ಎ ಟೈಮ್ ಇಲ್ಲಿ ಅಕಾಮಿಡೇಷನ್ ಮಾಡಬಹುದು. ಸೊ ಇನ್ನು ಈ ಕಾಳಜಿ ಕೇಂದ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪುರಸಭೆ ಮುಖ್ಯ ಅಧಿಕಾರಿ ಆಗಿರುವಂತಹ ನಾಚಪ್ಪ ಅವರು ಕೊಡ್ತಾರೆ. ಸರ್, ಇವಾಗ ಇದನ್ನು ಯಾವಾಗ ಶುರು ಮಾಡಿದ್ರಿ ಮತ್ತು ಈಗ ಯಾರ್ಯಾರಿಗೆ ಸೂಚನೆ ಕೊಟ್ಟಿದ್ದೀರಿ, ಯಾವ ಪ್ರದೇಶದಲ್ಲಿ ಅಪಾಯಕಾರಿಯಾಗಿದೆ ಅನ್ನೋದು? ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಿನ್ನೆಯಿಂದ ಭಾರಿ ಮಳೆ ಸುರಿತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪುರಸಭೆ ವತಿಯಿಂದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳ ಒಂದು ಒಟ್ಟು ನಿಯೋಗದಲ್ಲಿ ಮತ್ತು ನಮ್ಮ ಸಿಬ್ಬಂದಿಗಳ ಜೊತೆ ಸೇರಿ ಈಗಾಗಲೇ ಮುನ್ಸೂಚನೆಯಂತೆ ಅವರಿಗೆ ಕಾಳಜಿ ಕೇಂದ್ರಕ್ಕೆ ಬಂದು ಇರಲಿಕ್ಕೆ ನಾವು ಅವರಿಗೆ ಈಗಾಗಲೇ ನೋಟಿಸ್ ನೀಡಿದ್ದೀವಿ. ಅಪಾಯಕಾರಿ ಇರುವಂಥ ಸ್ಥಳಗಳಾಗಲಿ, ಈಗ ಮಲೆತಿರಿಕೆ ಬೆಟ್ಟ ಇರ್ಬೋದು, ಅಯ್ಯಪ್ಪ ಬೆಟ್ಟ ಇರ್ಬೋದು ಮತ್ತು ನೆಹರು ನಗರದ ಕಡೆ ಎಲ್ಲ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಏನು ಅಲ್ಲಿ ಅಪಾಯಕಾರಿ ಮನೆಗಳಿದೆ, ಬೆಟ್ಟ ಏನು ಭಾರಿ ಮಳೆಗೆ ಅನಾಹುತ ಆಗದಂತೆ ತಡೆಗಟ್ಟಲು ಅವರು ಪ್ರಾಣಹಾನಿ ಯಾವುದೇ ಸಂಭವಿಸದ ಹಾಗೆ ನಾವು ಒಂದು ಕಾಳಜಿ ಕೇಂದ್ರವನ್ನು ಪುರಸಭೆ ವತಿಯಿಂದ ಓಪನ್ ಮಾಡಿದ್ದೀವಿ. ಈಗ ನಿನ್ನೆಯಿಂದ ಕಾರ್ಯನಿರತವಾಗಿದೆ. ಇದುವರೆಗೆ ಯಾರೂ ಬಂದಿರೋದಿಲ್ಲ. ಅವರಿಗೆ ಬೇಕಾದಂಥ ಸಲಕರಣೆಯನ್ನು ಸಹ ನಾವು ಈಗಾಗಲೇ ತಂದು ಇರಿಸಿದ್ದೀವಿ. ಈಗ ಇಲ್ಲಿ ಸುಮಾರು ಒಂದು 100 ಜನ ಬಂದು ಇರ್ಬೋದು. ಅವರಿಗೆ ಬೇಕಾದಂಥ ತಲೆದಿಂಬು ಆಗಲಿ, ಚಾಪೆಗಳಾಗಲಿ, ಬಕೆಟ್ಸ್ಗಳಲ್ಲಿ ಏನೆಲ್ಲ ಬೇಸಿಕಲ್ ನೀಡ್ಸ್ ಇದೆ ಅದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾವುದೇ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಎಲ್ಲ ಕಡೆಗಳಲ್ಲಿ ಡೇ ಆ್ಯಂಡ್ ನೈಟು
ಎಲ್ಲ ಸಿಬ್ಬಂದಿಗಳನ್ನು ನಿಯೋಜಿಸಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲೂ ಒಂದು ನೀರು ನಿಲ್ದಂಗೆ ಅಪಾಯಕಾರಿ ಜಾಗ ಬರೋದು ಅಲ್ಲಿ ಸಹ ಬೆಳಿಗ್ಗೆಯಿಂದ ಎಲ್ಲ ಕಡೆ ವಿಸಿಟ್ ಮಾಡಿ ಕ್ರಮ ವಹಿಸ್ತಾ ಆಗ್ತಾ ಇದೆ ಸರ್. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.